ಇದು ಲಾರ್ವಾ ಸರ್ವೆಗೆ ಸಂಬಂಧಪಟ್ಟಂಗೆ ಕಂಟಿನ್ಯೂಯೇಷನ್ ವಿಡಿಯೋ. ಅಂದರೆ ನಾವು ಪ್ರತಿ ಸಲ ಲಾರ್ವಾ ಸರ್ವೆಗೆ ಹೋದಾಗ ಜನ ನಮ್ಮನ್ನು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಅಂದರೆ ಜನಗಳು ನಾವು 15 ದಿವಸಕ್ಕೊಂದು ಸಲ ಹೋಗಿ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಇವ್ರು ಬಂದರು ಹಾಸ್ಪಿಟಲ್ ಅವರು, ಡ್ರಮ್ಮು ಬ್ಯಾರ್ಲು ಅದನ್ನು ತೊಳೀರಿ ಇದನ್ನು ತೊಳೀರಿ ಅಂತ ಹೇಳೋಕ್ಕೆ ಅಂದ್ಕೊಂಡು ಕೆಲವರು ಉದಾಸೀನ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಹೌದು ನಮ್ಮ ಮನೆಗಳಲ್ಲಿ ನೀರೆಲ್ಲ ನಾವು ಕ್ಲೀನ್ ಇಟ್ಟಿಲ್ಲ ಅಂದರೆ ಅವ್ರು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ದು ಕೇಳಬೇಕು. ನಮ್ಮ ಆರೋಗ್ಯದ ದೃಷ್ಟಿಯಿಂದನೇ ಅವರು ಸರ್ವೆಗೆ ಬರೋದು, ನಾವು ಕ್ಲೀನಾಗಿರಬೇಕು ಅಂತಲೂ ಕೇಳ್ತಾರೆ ನಮ್ಮ ಮಾತನ್ನು. ಮತ್ತು ಅದ್ರ ಬಗ್ಗೆ ನಾವು ಹೇಳ್ದಾಗ ಹಾಗೆ ನೋಡಿ ಅಲ್ಲಿ ನಾನು ಡ್ರಮ್ಗಳನ್ನ ನೋಡಿ ಮತ್ತು ಅಲ್ಲೊಂದು ಸಿಮೆಂಟ್ ಟ್ಯಾಂಕ್ ಇದೆ, ಅಲ್ಲಿ ಕೂಡ ಲಾರ್ವಾಗಳಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಅಲ್ಲಿ ಲಾರ್ವಾಗಳಾದರೆ ಅವ್ರಿಗೆ ಹೇಳಿಬಿಟ್ಟು ನಾನು ಕ್ಲೀನ್ ಮಾಡಿಸ್ಬೇಕು. ಹಾಗೆ ಇಲ್ಲಿ ನೋಡಿ ಅದು ಡ್ರಮ್ಮಲ್ಲಿ ಲಾರ್ವಾಗಳಾಗಿದೆ, ಅವರು ಕ್ಲೀನ್ ಮಾಡೋಕ್ಕೆ ರೆಡಿ ಇಲ್ಲ. ಮತ್ತೇನು ಮಾಡೋದು? ನಾವೇ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ, ಟಮಿಫಾಸ್ ಅಂತ. ಅದನ್ನು ಅಂದರೆ ಇಷ್ಟು ಕ್ವಾಂಟಿಟಿಗೆ ಇಷ್ಟೇ ML ಹಾಕಬೇಕು ಅಂತ ಇರುತ್ತೆ. ಅದನ್ನು ಅವ್ರಿಗೆ ಹೇಳಿಬಿಟ್ಟೇ ಹಾಕ್ತೀವಿ. ಸೊ ಇದನ್ನು ನೀರು ಯೂಸ್ ಮಾಡಬೇಡಿ ಅಂತ ಹೇಳಿ. ನೆಕ್ಸ್ಟು ಹಾಗೆ ಜನಗಳೆಲ್ಲಾದರೂ ಗುಂಪಾಗಿ ಸೇರಿದರೆ ಅವ್ರಿಗೂ ಸಹ ಈ ಡೆಂಗ್ಯೂ ಚಿಕನ್ಗುನ್ಯಾ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ತೀವಿ. ಕೇಳಿಸ್ಕೊಳ್ಳೋ ಅಂಥ ಜನಗಳು ಕೇಳಿಸ್ಕೊಳ್ತಾರೆ. ಇನ್ನು ಕೆಲವರು ಅಯ್ಯೋ ಇವ್ರದ್ದಿದ್ದೆ ಅಂತ ಹೋಗ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಕಡೆ ಈಗ ನೋಡಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ, ಅವ್ರು ನನಗೆ ಹೇಳ್ತಾರೆ ನೀರೇ ಬಿಡಲ್ಲ, ನಾವು ಏನು ಮಾಡೋದು? ಈಗ ನೋಡಿ ಇವತ್ತು ನೀರು ಬಿಡಬೇಕಾಗಿತ್ತು, ಎಲ್ಲ ತೊಳಿತಾ ಇದ್ವಿ, ನೀರು ಬಿಟ್ಟಿಲ್ಲ ಅಂದರೆ ನಾವೇನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ನಾವು ಅವ್ರಿಗೆ ಎಷ್ಟು ಕನ್ವಿನ್ಸ್ ಆಗಿ ಹೇಳಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ. ನಮಗೂ ಗೊತ್ತಿದೆ, ಹೋಗಿ ನಾವು ನೀರು ಬಿಟ್ಟಾಗ ಕ್ಲೀನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಏನು ಮಾಡೋದು ಅಂತಲೇ. ಹಾಗೆ ಇಲ್ಲೊಂದು ಮನೆಯಲ್ಲಿ ನೋಡಿ, ಅವ್ರದ್ದು ಒಳಕಲ್ಲಲ್ಲಿ ನೀರು ಅಂದರೆ ಅದರ ಹಿಂದಿನ ದಿವಸ ತಾನೇ ಮಳೆ ಬಂದು ನೀರು ಸೇರಿಕೊಂಡಿದೆ. ಬಟ್ ಅಲ್ಲಿ ಮುಂಚೆಯಿಂದನೂ ಸ್ವಲ್ಪ ನೀರಿತ್ತು ಅಂತ ಕಾಣುತ್ತೆ. ಹಾಗಾಗಿ ಅಲ್ಲಿ ಫುಲ್ಲು ಲಾರ್ವಾಗಳಂದರೆ ಸೊಳ್ಳೆ ಮರಿಗಳಾಗಿದೆ. ನಾವು ಅವ್ರಿಗೆ ಕರೆದು ಹೇಳಿದ್ವಿ, ಬನ್ನಿ ಇದು ಕ್ಲೀನ್ ಮಾಡ್ಕೊಳ್ಳಿ, ಇನ್ನೊಂದು 3 days ಬಿಟ್ಟರೆ ಅದು ಅಡಲ್ಟ್ ಸೊಳ್ಳೆ ಆಗಿ ನಿಮ್ಮನ್ನು ಕಚ್ಚುತ್ತೆ, ಆವಾಗ ಕಾಯಿಲೆಗಳು ಬರುತ್ತೆ ಅಂತ. ಅವ್ರು ಕ್ಲೀನ್ ಮಾಡೋಕ್ಕೆ ರೆಡಿನೇ ಇಲ್ಲ. ಮತ್ತು ಏನು ಮಾಡೋದು? ನಾನು ಕ್ಲೀನ್ ಮಾಡೋಕ್ಕೆ ಅಂತ ಹೋದೆ, ನಮ್ಮ ಆಶಾ ವರ್ಕರು ಬಿಡಿ ಮೇಡಮ್ ನಾನೇ ಮಾಡ್ತೀನಿ ಅಂತ ಅವ್ರ ಮನೆ ಒಳಕಲ್ಲನ್ನ ನಾವು ಕ್ಲೀನ್ ಮಾಡಿ ತೊಳೆದಿಟ್ಟು ಬಂದಿದ್ದಾಯಿತು. ಹೀಗೆ ನಮ್ಮ ಪರಿಸ್ಥಿತಿ ನೋಡಿ. ಅವ್ರು ನಮ್ಮ ಹತ್ರ ಜಗಳನೇ ಮಾಡ್ತಿದ್ದಾರೆ, ನಾವು ಮಾಡಲ್ಲ, ಏನು ಮಾಡ್ತೀರಾ ಹೋಗಿ, ಹಾಗೆ ಹೀಗೆ ಅಂತ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ನಿಷ್ಠೆಯಿಂದ ಮಾಡ್ತಾಯಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಆಲ್.